ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಕ್ರಮ. ಮಕ್ಕಳ ಮನಸ್ಥೈರ್ಯ ಹೆಚ್ಚಿಸಲು ಆಸ್ಪತ್ರೆಗಳಲ್ಲಿ ಮನೋವೈದ್ಯರ ಸೇವೆಗೆ ತಜ್ಞರ ಸಮಿತಿ ಶಿಫಾರಸು. ಕೊರೋನಾ ಸವಾಲಿನ ನಡುವೆಯೂ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಗಮನಾರ್ಹ ಸುಧಾರಣೆ. 1,06,000 ಕೋಟಿ ರೂಪಾಯಿಗೂ ಅಧಿಕ ರಾಜಸ್ವ ಸಂಗ್ರಹ. ಪ್ರಧಾನಿ ನರೇಂದ್ರ ಮೋದಿ. ಕೋವಿಡ್ ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಬೇಡ. ಲಾಕ್ಡೌನ್ ಸಡಿಲಿಕೆಯಾದರೂ ನಿಯಮ ಪಾಲನೆ ಅತ್ಯಗತ್ಯ. ಸಚಿವ ಗೋವಿಂದ ಕಾರಜೋಳ. ದೇಶಾದ್ಯಂತ ಕಳೆದ 24 ಗಂಟೆಗಳಲ್ಲಿ 50,848 ಹೊಸ ಕೊರೋನಾ ಸೋಂಕು ಪ್ರಕರಣ ದಾಖಲು. 68,817 ಮಂದಿ ಚೇತರಿಕೆ. ವಾರ್ತೆಗಳ ವಿವರ. ಕೊರೋನಾ 3ನೇ ಅಲೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ರಚಿಸಲಾಗಿದ್ದ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು, ಅದರ ಅನುಷ್ಠಾನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಿನ್ನೆ ಮಹತ್ವದ ಸಭೆ ನಡೆಯಿತು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ತಜ್ಞರ ಸಮಿತಿ ಅಧ್ಯಕ್ಷ ಡಾ ದೇವಿ ಶೆಟ್ಟಿ, ಸಮಿತಿಯ ಸದಸ್ಯರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ತಜ್ಞರ ಸಮಿತಿ ಮಧ್ಯಂತರ ವರದಿ ನೀಡಿದ್ದು, ಮಕ್ಕಳಿಗೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಎದುರಿಸುವ ಸಂಬಂಧ ಜಿಲ್ಲೆ, ತಾಲೂಕು ಹಾಗೂ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಮಕ್ಕಳ ಚಿಕಿತ್ಸೆಗಾಗಿ ತೀವ್ರ ನಿಗಾ ಘಟಕ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಶಿಫಾರಸು ಮಾಡಿದೆ. ವೈದ್ಯರು, ದಾದಿಯರ ಕೊರತೆ ನಿವಾರಣೆಗೂ ಸಲಹೆ ನೀಡಿದೆ. ಆರ್ಥಿಕ ಹಾಗೂ ಮಾನವ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಖಾಸಗಿ ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳ ನೆರವು ಪಡೆದು ಸೋಂಕಿಗೆ ಒಳಗಾಗುವ ಮಕ್ಕಳ ಮನೋಸ್ಥೈರ್ಯ ಹೆಚ್ಚಿಸಲು ಆಸ್ಪತ್ರೆಗಳಲ್ಲಿ ಮನೋವೈದ್ಯರ ಸೇವೆ ಒದಗಿಸಬೇಕು. ಆಮ್ಲಜನಕ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಬೇಕು. ಅಪೌಷ್ಟಿಕತೆ ನಿವಾರಣೆಗೆ ಹಾಗೂ ಕೋವಿಡ್ ನಂತರದ ಆರೋಗ್ಯ ಸಮಸ್ಯೆಗಳಿಗೆ ಆದ್ಯತೆ ನೀಡಲು ಸಮಿತಿ ಶಿಫಾರಸು ಮಾಡಿದೆ ಎಂದರು. ಮುಂದಿನ ದಿನಗಳಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಿ ಇಂಜಿನಿಯರಿಂಗ್, ವೈದ್ಯಕೀಯ ಕಾಲೇಜು ಆರಂಭಿಸಲು ಸಲಹೆ ನೀಡಲಾಗಿದೆ. 1ರಿಂದ 10ನೇ ತರಗತಿಗಳ ಶಾಲೆಗಳನ್ನು ಆರಂಭಿಸುವ ಕುರಿತು ಸದ್ಯಕ್ಕೆ ಯಾವುದೇ ಚರ್ಚೆ ನಡೆದಿಲ್ಲ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಶಾಲೆಗಳನ್ನು ಆರಂಭಿಸಲು ಸಲಹೆಗಳು ಕೇಳಿಬಂದಿವೆ. ಲಾಕ್ಡೌನ್ ವಿನಾಯಿತಿ ನೀಡಿರುವುದನ್ನು ತಜ್ಞರ ಸಮಿತಿ ಸ್ವಾಗತಿಸಿದೆ ಎಂದರು. ಸಾರ್ವಜನಿಕರ ಸಹಭಾಗಿತ್ವ ಪಡೆಯುವ ಬಗ್ಗೆ ಸಲಹೆ ನೀಡಿದೆ. ಅಪೌಷ್ಟಿಕತೆ ನಿವಾರಣೆಗೆ ಆದ್ಯತೆ ನೀಡುವಂತೆ ತಜ್ಞರ ಸಮಿತಿ ಸಲಹೆ ನೀಡಿದೆ. ಕೋವಿಡ್ಗೆ ತುತ್ತಾದ ಮಕ್ಕಳ ಮನೋಸ್ಥೈರ್ಯ ಹೆಚ್ಚಿಸಲು ಪ್ರತಿ ಆಸ್ಪತ್ರೆಯಲ್ಲಿ ಮನೋವೈದ್ಯರ ಸೇವೆ ಒದಗಿಸುವಂತಹ ಸಮಿತಿ ಸಲಹೆ ನೀಡಿದೆ. ಬರುವಂಥ ದಿವಸಗಳಲ್ಲಿ ಶಾಲಾ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು. ವ್ಯಾಕ್ಸಿನೇಷನ್ ಮಾಡಿಸಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ಅಭ್ಯಂತರ ಇಲ್ಲ ಅನ್ನೋ ಸಲಹೆಗಳನ್ನು ಸಹ ಅವರು ಕೊಟ್ಟಿದ್ದಾರೆ. ಕೊರೋನಾ ಸೋಂಕಿನಿಂದ ದೇಶ ಎದುರಿಸಿದ ಸವಾಲನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದ ನಿಭಾಯಿಸಿದ ರೀತಿ ಹಾಗೂ ಈ ಸಾಂಕ್ರಾಮಿಕದ ನಡುವೆಯೇ ದೇಶದ ಅರ್ಥವ್ಯವಸ್ಥೆಯಲ್ಲಿ ಆದ ಸುಧಾರಣಾ ಕ್ರಮಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಲಿಂಕ್ಡ್ಇನ್ನಲ್ಲಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕೊರೋನಾ ಸಾಂಕ್ರಾಮಿಕವು ನೀತಿ ನಿರೂಪಣೆಯ ವಿಷಯದಲ್ಲಿ ಜಗತ್ತಿನ ಎಲ್ಲಾ ದೇಶಗಳಿಗೆ ಹೊಸ ಸವಾಲು ತಂದೊಡ್ಡಿದೆ. ಭಾರತವು ಇದಕ್ಕೆ ಹೊರತಾಗಿಲ್ಲ. ಸಮುದಾಯದ ಕಾರ್ಯಕ್ರಮಗಳಿಗೆ, ಜನ ಕಲ್ಯಾಣಕ್ಕೆ ಸಂಪನ್ಮೂಲ ಸಂಗ್ರಹಿಸುವುದು ಸಹ ದೊಡ್ಡ ಸವಾಲುಗಳಲ್ಲಿ ಒಂದು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಸಂಪನ್ಮೂಲ ಸಂಗ್ರಹದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ. 2020-21ನೇ ಸಾಲಿನಲ್ಲಿ ರಾಜ್ಯಗಳು 1,06,000 ಕೋಟಿ ರೂಪಾಯಿ ಹೆಚ್ಚು ರಾಜಸ್ವ ಸಂಗ್ರಹಿಸಲು ಸಾಧ್ಯವಾಗಿದೆ. ಇದು ಉತ್ತಮ ಸಾಧನೆ ಎಂದು ಹೇಳಿದರು. ಒಂದು ದೇಶ, ಒಂದು ಪಡಿತರ ವ್ಯವಸ್ಥೆ, ಸುಲಲಿತ ವ್ಯವಹಾರ, ರಾಜ್ಯಗಳಲ್ಲಿ ಆಸ್ತಿ ತೆರಿಗೆ ಹಾಗೂ ನೀರು ಮತ್ತು ಒಳಚರಂಡಿ ಶುಲ್ಕ ಸಂಗ್ರಹ, ರೈತರಿಗೆ ನೇರ ಹಣ ವರ್ಗಾವಣೆ ಮುಂತಾದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ. ಕೊರೋನಾ ಸಾಂಕ್ರಾಮಿಕದ ನಡುವೆ ಅಲ್ಪಾವಧಿಯಲ್ಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೂಡಿ ಜನಸ್ನೇಹಿ ಸುಧಾರಣೆಗಳನ್ನು ಜಾರಿಗೊಳಿಸಿವೆ. ಸಂಕೀರ್ಣ ಸವಾಲು ಹೊಂದಿದ್ದ ದೊಡ್ಡ ರಾಷ್ಟ್ರದಲ್ಲಿ ಇದೊಂದು ಅನನ್ಯ ಅನುಭವವೇ ಸರಿ ಎಂದು ತಿಳಿಸಿದ್ದಾರೆ.
ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಭಾಗವಾಗಿ 2020-21ನೇ ಸಾಲಿಗೆ ರಾಜ್ಯ ಸರ್ಕಾರಗಳಿಗೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಜಿಎಸ್ಡಿಪಿಯ ಶೇಕಡಾ 2% ಹೆಚ್ಚುವರಿ ಸಾಲ ಪಡೆಯಲು ಕಳೆದ ಮೇ ತಿಂಗಳಲ್ಲಿ ಅನುಮತಿ ನೀಡಲಾಗಿತ್ತು. ಈ ಪೈಕಿ ಶೇಕಡಾ 1% ಆರ್ಥಿಕ ಸುಧಾರಣೆಗೆ ಬಳಸಬೇಕು ಎಂದು ಷರತ್ತು ವಿಧಿಸಲಾಗಿತ್ತು. ಬಹುತೇಕ ರಾಜ್ಯಗಳು ಇದರ ಅನುಕೂಲ ಪಡೆದು ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಿಕೊಂಡಿವೆ ಎಂದು ಹೇಳಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಕಠಿಣ ಸಂದರ್ಭದಲ್ಲಿ ಸಾಮಾಜಿಕ ಸುಧಾರಣೆಗಳಿಗಾಗಿ ನೀತಿಗಳನ್ನು ರೂಪಿಸಲು ಮುಂದಾಳತ್ವ ವಹಿಸಿದ ಎಲ್ಲಾ ರಾಜ್ಯಗಳಿಗೂ ಅಭಿನಂದನೆ ಸಲ್ಲಿಸಿರುವ ಪ್ರಧಾನಿ ನರೇಂದ್ರ ಮೋದಿ 130 ಕೋಟಿ ಭಾರತೀಯರ ಪ್ರಗತಿಗಾಗಿ ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ದೇಶದಲ್ಲಿ ಕೊರೋನಾ 3ನೇ ಅಲೆ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಾಮಾಜಿಕ ಜವಾಬ್ದಾರಿ ಅತ್ಯಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅಗತ್ಯ ಎಂದು ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಸೋಂಕು ರೂಪಾಂತರಗೊಳ್ಳುವ ಮೂಲಕ 3ನೇ ಅಲೆ ಕಾಣಿಸಿಕೊಳ್ಳಬಹುದು, ಆದರೆ ಅದರ ಪ್ರಸರಣಕ್ಕೆ ಅವಕಾಶ ನೀಡದಂತೆ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ. ವೈಯಕ್ತಿಕ ಮತ್ತು ಆಡಳಿತ ಒಟ್ಟಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ವೈರಸ್ನ ಜೀವಂತಿಕೆಗೆ ವ್ಯಕ್ತಿಯ ದೇಹದಲ್ಲಿ ಆಶ್ರಯ ಪಡೆಯುವುದು ಸಾಮಾನ್ಯ, ಅದಕ್ಕಾಗಿ ನಾನಾ ರೀತಿಯಲ್ಲಿ ರೂಪಾಂತರಗೊಳ್ಳುತ್ತದೆ. ಆದರೆ ಲಸಿಕೆ ಪಡೆಯುವ ಮೂಲಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವುದರ ಮೂಲಕ ಸೋಂಕು ತಡೆಗೆ ಮುನ್ನೆಚ್ಚರಿಕೆ ವಹಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಈ ಮೂಲಕ ಸೋಂಕು ಹರಡುವುದನ್ನು ತಡೆಗಟ್ಟಬಹುದಾಗಿದೆ ಎಂದರು. ದೇಶಾದ್ಯಂತ 2ನೇ ಅಲೆಯ ತೀವ್ರತೆ ಕಡಿಮೆಯಾಗಿದ್ದು, ಹಲವು ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗುತ್ತಿದೆ. ಹೀಗಾಗಿ ಸೋಂಕು ನಿಯಂತ್ರಣದ ಜವಾಬ್ದಾರಿ ಹೆಚ್ಚಾಗಿದೆ ಎಂದರು. ನಿನ್ನೆ ದೇಶಾದ್ಯಂತ ಆಯೋಜಿಸಿದ್ದ ಲಸಿಕಾ ಅಭಿಯಾನದಲ್ಲಿ 88,09,634 ಮಂದಿಗೆ ಲಸಿಕೆ ನೀಡಲಾಗಿದೆ. ಇದರಲ್ಲಿ 56,09,786 ಮಂದಿ ಗ್ರಾಮೀಣ ಭಾಗಗಳಲ್ಲಿ ಲಸಿಕೆ ಪಡೆಯುವುದರ ಮೂಲಕ ಶೇಕಡಾ 63.68 ಸಾಧನೆ ಮಾಡಿದ್ದರೆ, ಶೇಕಡಾ 36.32% ಮಂದಿ ಅಂದರೆ 31,99,848 ಮಂದಿ ನಗರ ಪಟ್ಟಣ ಪ್ರದೇಶದವರು ಲಸಿಕೆ ಪಡೆದಿದ್ದಾರೆ. ದಾಖಲೆ ಸಂಖ್ಯೆಯಲ್ಲಿ ಲಸಿಕೀಕರಣ ಮುಂದುವರೆದಿದ್ದು, ಆಡಳಿತ ಮತ್ತು ಲಸಿಕೆ ಪಡೆದವರು 3ನೇ ಅಲೆಯನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಿದ್ದು, ಮುಂಜಾಗ್ರತೆ ಅತ್ಯವಶ್ಯ ಎಂದರು. ಶಾಲೆಗಳ ಆರಂಭ ಕುರಿತಂತೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಶಾಲೆ ಆರಂಭದಿಂದ ಜನಸಂದಣಿ ಅಧಿಕವಾಗುತ್ತದೆ, ಇದರಿಂದ ಸೋಂಕು ವ್ಯಾಪಕವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಲಸಿಕೀಕರಣ ಹಾಗೂ ಸೋಂಕಿನ ಪ್ರಮಾಣ ಆಧರಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದರು. 53% और सो पर मेन, ये बैलेंस जो है इम्बैलेंस है, जो थोड़ा सा इसको ठीक करना होगा. विमेन और मेन की प्रोपोर्शन ठीक होनी चाहिए, बराबर होनी चाहिए. और जहां जहां भी ये इम्बैलेंस है, इसको हमने मिलकर ठीक करना है. हमें महिलाओं को आगे लाना है वैक्सीनेशन के लिए और उनको प्रेरित करना है, उनके लिए आसान करना है. तो एक लेसन इमर्ज होता है कि थोड़ा सा जो जेंडर इम्बैलेंस है इसको हम ठीक करें और उस तरफ हम अपने कदम बढ़ाएं. और इस लेसन को हम लेके जो व्यवस्था में सुधार, व्यवस्था में जागरूकता बढ़ाने की ज़रूरत है, उसके ऊपर काम किया जाएगा. जैसे जैसे वैक्सीन की उपलब्धता बढ़ती है, उसी वैक्सीन की प्रोडक्शन को एब्जॉर्ब करने के लिए, इस्तेमाल करने के लिए हमें जो हमारा एवरेज फ्लो चला हुआ है उसको धीरे 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 बढ़ाना है. आज भी बहुत सिग्निफिकेंट नंबर वैक्सीनेशन लगेंगे, इसमें कोई डाउट नहीं है. और जैसे ये मात्रा और बढ़ेगी और वो सारी पेरिफेरल एरियाज में ही पहुंचानी है, तो कल की जो अचीवमेंट है वो हमारे सामने ये दर्शाती है कि वो सब संभव है. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್, ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೈರಸ್ ರೂಪಾಂತರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಅನ್ವೇಷಣೆ ಸೇರಿದಂತೆ ಹಲವು ಅಧ್ಯಯನಗಳನ್ನು ಕೈಗೊಂಡಿದೆ. ಡೆಲ್ಟಾ ರೂಪಾಂತರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಡೆಲ್ಟಾ ಪ್ಲಸ್ ರೂಪಾಂತರಿ ಕಂಡುಬಂದಿರುವ 3 ರಾಜ್ಯಗಳಿಗೆ ಸಲಹಾ ಟಿಪ್ಪಣಿ ಕಳುಹಿಸಿಕೊಡಲಾಗಿದ್ದು, ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದರು. बीच में 103 जिले ऐसे थे जहां पॉजिटिविटी की दर 5% से कम थी. फिर ये बढ़कर 290 जिले हो गए 21 मई से 27 मई के बीच में,
और अभी 15 से 21 जून के बीच में ये 553 जिले हो गए हैं। तो इस स्थिति में आगे जाते हुए हमें क्या विचार में रखना चाहिए? आगे जाते हुए एक 5 स्तंभों पर आधारित अप्रोच को फॉलो करना बहुत आवश्यक है। एक, कि हम सब कोविड अप्रोप्रिएट बिहेवियर का पालन करें, मास्क पहने, हाथ धोएं पानी और साबुन से या सैनिटाइजर से। ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆಯಾಗಿದ್ದರೂ ಕೋವಿಡ್ ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಬೇಡ ಎಂದು ಉಪಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಕೊರೋನಾ ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಳೆಯದೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಲಾಕ್ಡೌನ್ ನಿಯಮ ಸಡಿಲಗೊಂಡರೂ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲಿ 299 ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು ಪತ್ತೆಯಾಗಿದ್ದು 181 ಜನರು ಜಿಲ್ಲಾ ಆಸ್ಪತ್ರೆಯಲ್ಲೂ ಹಾಗೂ 168 ಜನರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 171 ಜನರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ಅಂಕಿಅಂಶ ನೀಡಿದರು. 177 ಜನರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ವಿ, ಸರ್ಜರಿ ಮಾಡಿದ್ವಿ. ಈಗಾಗಲೇ 137 ಜನ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ. ಒಟ್ಟು ಇದುವರೆಗೂ 132 ಜನ ಆರಾಮಾಗಿ ಮನೆಗೆ ಹೋಗಿದ್ದಾರೆ. 30 ಜನ ಸತ್ತಿದ್ದಾರೆ. ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ನಿಂದ ಸತ್ತಿರ್ತಕ್ಕಂಥವ್ರು ಒಟ್ಟು ಜಿಲ್ಲೆಯಲ್ಲಿ 30 ಜನ ನಿಧನರಾದರು. ಅಂತಾರಾಜ್ಯ ಗಡಿಗಳನ್ನ ಬಂದ್ ಮಾಡಬೇಕು ಅಂಥೇಳಿ ಸ್ವಲ್ಪ ಬಿಗಿಯಾಗಿಡಬೇಕಂತ ನಾನು ಇವತ್ತು ಕೂಡ ಸೂಚನೆ ಕೊಟ್ಟಿದ್ದೀನಿ. ಯಾಕಂದ್ರೆ ಅಂತಾರಾಜ್ಯದಿಂದನೇ ನಮಗೆ ಬರ್ತಕ್ಕಂಥದ್ದು ಮತ್ತು ನಮ್ಮದು ಮಹಾರಾಷ್ಟ್ರ ಹೊಂದಿಕೊಂಡಂಥ ಜಿಲ್ಲೆ ಇದು. ಎವ್ರಿಡೇ ನಮ್ಮದು ಅವ್ರದ್ದು ಸಂಬಂಧಗಳು ಕೊಡೋದು ತೊಗೊಳ್ಳೋದು ಎಲ್ಲ ಇದ್ದೇ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಬಿಗಿಯಾಗಿರಬೇಕು ಅಂತ ಹೇಳಿದ್ದೀನಿ. ಅದರ ಬಗ್ಗೆ ಗಮನ ಹರಿಸ್ತೀನಿ. ಈಗಾಗಲೇ ಬಳ್ಳಾರಿ ನಾಲಾ ಸಲುವಾಗಿ ಒಂದು ವಿಶೇಷವಾದಂಥ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ಕಳಿಸಿದ್ದಾರೆ ಸರ್ಕಾರಕ್ಕೆ. 800 ಕೋಟಿ ರೂಪಾಯಿದ್ದು DPR ತಯಾರು ಮಾಡಿ ಕಳಿಸಿದ್ದಾರೆ. ಬಹುಶಃ ಈ ಸಂಕಷ್ಟದ ಸಮಯದಲ್ಲಿ ಬಳ್ಳಾರಿ ನಾಲೆ ವರ್ಕ್ ನಾವು ಈ ವರ್ಷದಲ್ಲೇ ಅಂದರೆ 21-22ನೇ ಸಾಲಿನಲ್ಲಿ ತೊಗೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಸಂಶಯ ಅದ. ಖಂಡಿತವಾಗಿಯೂ ನೆಕ್ಸ್ಟ್ ಬಜೆಟ್ನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ. ಮಾನ್ಯ CM ಅವರು ವಿಶೇಷ ಪ್ಯಾಕೇಜ್ ಮಾಡಿದಾರಲ್ಲ, BPL ಕಾರ್ಡ್ನಿಂದ ಇದ್ದಂಥವರು ಕುಟುಂಬದಲ್ಲಿ ದುಡಿತಕ್ಕಂಥ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಒಬ್ಬರು ದುಡಿತಕ್ಕಂಥ ವ್ಯಕ್ತಿ, ಅವನು ದುಡಿಯುವಂಥ ವ್ಯಕ್ತಿ ಸತ್ತದ್ರಿಂದ ಅವ್ರ ಸಂಸಾರಕ್ಕೆ ತೊಂದರೆ ಆಗಬಾರ್ದು ಅಂಥ ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಅವ್ರಿಗೆ ಹೆಣ್ಣು ಮಕ್ಕಳು ಉಳಿದಿದ್ರಂದ್ರೆ ಅವ್ರಿಗೆ ಮಾಸಾಸನ ವಿಡೋ ಪೆನ್ಷನ್ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿ. ಕೋವಿಡ್ ಲಸಿಕಾ ಅಭಿಯಾನದ ನೆರವಿಗಾಗಿ 20ಕ್ಕೂ ಅಧಿಕ ದೇಶಗಳು ಕೋವಿನ್ ವೇದಿಕೆಯಲ್ಲಿ ಆಸಕ್ತಿ ತೋರಿವೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಸಚಿವರು, ಲಸಿಕಾ ಅಭಿಯಾನಕ್ಕೆ ನೆರವು ನೀಡುವ ಸಂಬಂಧ ಹಲವು ರಾಷ್ಟ್ರಗಳು ಆಸಕ್ತಿ ತೋರಿವೆ. ದೇಶದ ಲಸಿಕಾ ಕಾರ್ಯಕ್ರಮದ ಕುರಿತು ಅನುಮಾನ ವ್ಯಕ್ತಪಡಿಸಿದ ಜನರಿಗೆ ಇದು ಉತ್ತರವಾಗಿದೆ ಎಂದಿದ್ದಾರೆ. ಜೂನ್ 30ರಂದು ನಡೆಯುವ ಜಾಗತಿಕ ಸಮ್ಮೇಳನದಲ್ಲಿ ಭಾರತವು ಕೋವಿನ್ ಯಶಸ್ಸಿನ ಕಥೆಯನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಲಿದೆ ಎಂದು ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 3,709 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 28,15,029ಕ್ಕೆ ಏರಿಕೆಯಾಗಿದೆ. 8,111 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 26,62,250ಕ್ಕೆ ತಲುಪಿದೆ. ನಿನ್ನೆ 139 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 34,164ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,18,592 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 803 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,07,096ಕ್ಕೆ ಏರಿಕೆಯಾಗಿದೆ. 1,745 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 11,22,252 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 69,344 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 26 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 15,499 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ.
ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 50,848 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 3,28,709ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 68,817 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,89,94,855ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ ಶೇಕಡಾ 96.56ಕ್ಕೆ ಏರಿಕೆಯಾಗಿದೆ. ಒಟ್ಟು 6,43,194 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 2.14ರಷ್ಟಿದೆ. 1,358 ಸೋಂಕಿತರು ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,90,660 ಮಂದಿ ಸಾವಿಗೀಡಾಗಿದ್ದಾರೆ. ಇದು ಶೇಕಡಾ 1.30ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 29,40,39,511 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 54,24,374 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 39,59,73,198 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,01,056 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬಂದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಹಾಸನ, ದಾವಣಗೆರೆ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಿಸಲಾಗಿದ್ದು, ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ನೀಡಲಾಗಿದೆ. ಈ ಮೊದಲು ರಾಜ್ಯಾದ್ಯಂತ ಜಾರಿಯಲ್ಲಿದ್ದ ನಿಯಮಾವಳಿಗಳನ್ನು ಜೂನ್ 10ರಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಡಿಲಗೊಳಿಸಲು ನಿರ್ಧರಿಸಲಾಗಿತ್ತು. ಸೋಂಕು ಹೆಚ್ಚಿರುವ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಬೆಳಗಾವಿ, ಕೊಡಗು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರೆಸಲಾಗಿತ್ತು. ಕಳೆದ 3 ದಿನಗಳಿಂದ ಸೋಂಕು ನಿಯಂತ್ರಣಕ್ಕೆ ಬಂದ ಹಿನ್ನೆಲೆಯಲ್ಲಿ 4 ಜಿಲ್ಲೆಗಳಲ್ಲಿ ನಿಯಮಾವಳಿಗಳನ್ನು ಸಡಿಲಿಸಲು ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿ ನಿರ್ಧರಿಸಿದೆ. ಜುಲೈ 5ರವರೆಗೂ ಈ 4 ಜಿಲ್ಲೆಗಳಲ್ಲಿ ಹವಾನಿಯಂತ್ರಿತ ಅಂಗಡಿಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮತ್ತು ಮಾಲ್ಗಳನ್ನು ಹೊರತುಪಡಿಸಿ ವ್ಯಾಪಾರ ವಹಿವಾಟುಗಳ ಪುನರಾರಂಭಕ್ಕೆ ಅನುಮತಿ ನೀಡಲಾಗಿದೆ ಎಂದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕು ಪ್ರಕರಣ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಜುಲೈ 5ರವರೆಗೆ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಲಾಕ್ಡೌನ್ ಸಡಿಲಿಕೆಯಿಂದ ಜನಸಾಮಾನ್ಯರಿಗೆ ಉಂಟಾಗುತ್ತಿದ್ದ ತೊಂದರೆ ನಿವಾರಣೆಯಾಗಿದ್ದು, ಅಗತ್ಯ ವಸ್ತುಗಳ ಖರೀದಿಗೆ ಮಧ್ಯಾಹ್ನ 1 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಸಾರ್ವಜನಿಕರು ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸುವುದರೊಂದಿಗೆ ಸೋಂಕು ತಡೆಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಬಸ್ಗಳ ಸಂಚಾರ ಕುರಿತು ಸಹ ಚರ್ಚಿಸಲಾಗುವುದು ಎಂದು ಮಾಹಿತಿ ನೀಡಿದರು. ನಾನು ಯೋಚನೆ ಮಾಡಿದ್ದೇನೆ, ಎಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡ್ತೇವೆ. ಒಟ್ಟಾರೆ ತುಂಬ ಜನರಿಗೆ ತಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಕಷ್ಟ ಆಗಿದೆ ಅನ್ನುವಂಥದ್ದು, ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು, ಈ ಎಲ್ಲ ಕಾರಣಗಳಿಗೋಸ್ಕರ ಪಾಸಿಟಿವ್ ರೇಟ್ ಇನ್ನೂ ಕಡಿಮೆ ಆಗಬೇಕಾದರೂ ಕೂಡ ಇದನ್ನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಈ ಸಡಿಲಿಕೆಯನ್ನು ಮಾಡಿದ್ದೇವೆ. ಆದ್ದರಿಂದ ನಾನು ಜಿಲ್ಲೆಯ ಜನರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಬೇಕು ಮತ್ತು ಜನಗಂಗುಳಿ ಸೇರಿದಂತೆ ಯಾವುದೇ ಸಂದರ್ಭದಲ್ಲೂ ಕೂಡ ಕೋವಿಡ್-19 ಗೈಡ್ಲೈನ್ಗೆ ಮೀರದಂತೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೋವಿಡ್ ನಿಯಂತ್ರಣಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ. ಪ್ರತಿ ಮನೆಗೂ ಕೊಳವೆ ನೀರಿನ ಸಂಪರ್ಕ ಕಲ್ಪಿಸುವ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಈ ವರ್ಷ 25 ಲಕ್ಷ ಮನೆಗಳಿಗೆ ಕುಡಿಯುವ ನೀರು ಒದಗಿಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಜಲ್ ಜೀವನ್ ಮಿಷನ್ ಯೋಜನೆ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಗ್ರಾಮೀಣ ಭಾಗದಲ್ಲಿ 91.91 ಲಕ್ಷ ಕುಟುಂಬಗಳಿದ್ದು 28 ಲಕ್ಷ ಮನೆಗಳಿಗೆ ಕೊಳವೆ ಸಂಪರ್ಕ ಕಲ್ಪಿಸಲಾಗಿದೆ. ಈ ವರ್ಷ 25.17 ಲಕ್ಷ ಮನೆಗಳಿಗೆ ಕಾಲಮಿತಿಯೊಳಗೆ ಸಂಪರ್ಕ ಕಲ್ಪಿಸುವಂತೆ ನಿರ್ದೇಶನ ನೀಡಿದರು. ಪ್ರಧಾನಮಂತ್ರಿ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಜಲ್ ಜೀವನ್ ಮಿಷನ್ ಅನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು. ನದಿ ಮೂಲದಿಂದ ನೀರು ದೊರೆಯುವ ಸ್ಥಳಗಳಿಗೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ರಾಜ್ಯದಲ್ಲಿ ಈವರೆಗೂ 435 ಬಹುಗ್ರಾಮ ಯೋಜನೆಗಳು ಪೂರ್ಣಗೊಂಡಿದ್ದು 69 ಯೋಜನೆಗಳು ಪ್ರಗತಿಯಲ್ಲಿವೆ.
30 ಯೋಜನೆಗಳಿಗೆ ಅನುಮತಿ ನೀಡಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ 161 ಯೋಜನೆಗಳ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಸಿ ಈಶ್ವರಪ್ಪ, ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಇವಿ ರಮಣರೆಡ್ಡಿ, ವಂದಿತಾ ಶರ್ಮಾ, ಐಎನ್ಎಸ್ ಪ್ರಸಾದ್, ಎಲ್ಕೆ ಅತಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಸುಸ್ಥಿರ ಅಂತರ್ಜಲ ನಿರ್ವಹಣೆಗಾಗಿ ಕೋಲಾರ ಜಿಲ್ಲಾಡಳಿತವು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಅಟಲ್ ಭೂಜಲ ಯೋಜನೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮಾಧುಸ್ವಾಮಿ ಅಂತರ್ಜಲ ರಕ್ಷಣೆಗೆ ಕೇಂದ್ರ ಸರ್ಕಾರ ಅಟಲ್ ಭೂಜಲ ಯೋಜನೆಗೆ ಚಾಲನೆ ನೀಡಿದ್ದು, ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಯೋಜನೆಯ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಏನು ಮಾಡಬಹುದು ಅಂತೇಳಿ ಪೈಲಟ್ ಮಾಡಿವತ್ತು ಕೇಂದ್ರ ಕೊಟ್ಟವರು. ಹಾಗಾಗಿ ಈ ಕಾರ್ಯದ ಬಗ್ಗೆ ನಮಗೆ ರಾಷ್ಟ್ರ ಸರ್ಕಾರ ಮತ್ತು ವಿಶ್ವ ಬ್ಯಾಂಕು ಮೆಚ್ಚುಗೆ ವ್ಯಕ್ತಪಡಿಸಿ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತೇಳಿ ನಮ್ಮ ಅನುಭವ ಮತ್ತು ಅವರ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ, ಜಿಲ್ಲೆಯಲ್ಲಿ ಅಂತರ್ಜಲ ವೃದ್ಧಿಯಾಗಿದ್ದು ಅದನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು ಎಂದರು. ನಮ್ಮ ಲಕ್ಷ್ಮೀಸಾಗರದಿಂದ ನಾವು ಶ್ರೀನಿವಾಸಪುರ ಕಡೆ ಹೋಗೋ ಕಡೆ, ಈ ಕಡೆ ಮಾಲೂರು ಕಡೆ ಹೋಗೋ ಕಡೆ, ಈ ಕಡೆ ಮುಳಬಾಗಿಲು ಕಡೆ ಹೋಗೋ ಕಡೆ ಬೋರ್ಗಳಲ್ಲಿ ಏನು ಫೈಲೂರ್ ಆಗಿದ್ದಂಥ ಬೋರ್ಗಳಲ್ಲಿ ಮತ್ತೆ ನೀರು ಮತ್ತೆ ಬಂದಿದೆ. ಸುಮಾರು 25 ಅಡಿ 30 ಅಡಿ ಇರ್ತಕ್ಕಂಥ ಬಾವಿಗಳಲ್ಲಿ ಮತ್ತೆ ನೀರು ಇದೆ. ಇದನ್ನೆಲ್ಲ ನೋಡಿದಾಗ ನಾವು ಈ ನೀರನ್ನು ಬೇರೆ ಬೇರೆ ಕಡೆ ಹರಿದು ಹೋಗೋದಕ್ಕಿಂತ ನಮ್ಮ ಜನಗಳಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡಿದರೆ ಇಸ್ರೇಲ್ ನಮಗೆ ಮಾದರಿ ಅಲ್ಲ, ನಮ್ಮ ಕೋಲಾರ ಇಸ್ರೇಲ್ಗೆ ಮಾದರಿ ಆಗುತ್ತೆ. ಶಾಸಕ ರಮೇಶ್ ಕುಮಾರ್, ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಕಾಪಾಡಿಕೊಳ್ಳುವುದು ಮುಖ್ಯ, ನೀರಿನ ಅಪವ್ಯಯ ಕಡಿಮೆ ಮಾಡಬೇಕು ಎಂದರು. ಮೌಢ್ಯನೋ ಅಥವಾ ಅಲಕ್ಷ್ಯನೋ ಅಥವಾ ಉದಾಸೀನ ಮನೋಭಾವನೆ ಗೊತ್ತಾಗುತ್ತೆ. ನೀರು ಇರುವಲ್ಲಿ ನೀರು ವ್ಯರ್ಥ ಮಾಡ್ತೀವಿ, ನೀರು ಇಲ್ಲದಲ್ಲಿ ಒದ್ದಾಡ್ತೀವಿ. ಜೈವಿಕ ಉತ್ಪನ್ನಗಳನ್ನು ರಸಗೊಬ್ಬರ ನಿಯಂತ್ರಣ ಆದೇಶ ಎಫ್ಸಿಒ ವ್ಯಾಪ್ತಿಗೆ ಒಳಪಡಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಅವುಗಳ ಗುಣಮಟ್ಟ ಪರೀಕ್ಷೆ ಹಾಗೂ ರಸಗೊಬ್ಬರ ಲಭ್ಯತೆ ಪರಿಶೀಲನೆ ಸಂಬಂಧ ಕೃಷಿ ಇಲಾಖೆ ಅಧಿಕಾರಿಗಳು ಚಿತ್ರದುರ್ಗದಲ್ಲಿ ರಸಗೊಬ್ಬರ ಬಳಕೆಗಳ ಮೇಲೆ ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ. ಮೆಕ್ಕೆಜೋಳ ಬೀಜ ಮತ್ತು ಡಿಡಿ ನ್ಯೂಸ್ನೊಂದಿಗೆ ರಸಗೊಬ್ಬರ ಮಾರಾಟಗಾರ ಸುದರ್ಶನ್ ರೆಡ್ಡಿ, ಇತ್ತೀಚಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿದ್ದು ರಸಗೊಬ್ಬರ ಖರೀದಿಗೆ ರೈತರು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಬಳಕೆ ಮಾಡಲಾಗುತ್ತಿದ್ದು ಮುಖಗವಸು ಧರಿಸುವ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಇರ್ತದೆ. ಹಂಗಾಗಿ ಅವ್ರು ಬಂದು ಅವ್ರಿಗೇನು ಬೇಕು ಅನ್ನೋದು ತಗೊಂಡು ಹೋಗ್ತಾ ಇದ್ದಾರೆ. ಸರ್, ನಾವು ಕಂಪಲ್ಸರಿ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ದೀವಿ ಒಂದು, ಮತ್ತು ಮಾಸ್ಕ್ ಕಂಪಲ್ಸರಿ ಅಡ್ವೈಸ್ ಮಾಡ್ತಾ ಇದ್ದೀವಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸು ಪಾಲನೆ ಮಾಡೋಕ್ಕೆ ಹೇಳ್ತೀವಿ ರೈತರಿಗೆ. ಮ್ಯಾಕ್ಸಿಮಮ್ ನಮ್ಮ ಹತ್ರ ಬರೋರು ಎಲ್ಲರೂ ಮಾಸ್ಕ್ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ, ಮತ್ತು ಕೆಲವ್ರು ಯಾರು ತಂದಿರಲ್ಲ ಅವ್ರಿಗೆ ನಮ್ಮ ಕಡೆಯಿಂದನೂ ಮಾಸ್ಕ್ನ ಕೊಡ್ತೀವಿ ನಾವೇನೆ. ರಸಗೊಬ್ಬರ ಮಳಿಗೆ ಮಾಲೀಕ, ಇದೀಗ ಕಠಿಣ ನಿರ್ಬಂಧಗಳು ಸಡಿಲಗೊಂಡಿದ್ದು ರೈತರು ಹೆಚ್ಚಿನ ಕೋವಿಡ್ ನಿಯಮ ಪಾಲನೆಗೆ ರೈತರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರೈತರು ಬರ್ತಾ ಇದ್ದಾರೆ, ಪ್ರತಿಯೊಬ್ಬ ರೈತರನ್ನು ತಗೊಂಡೋಗ್ತಿದ್ದಾರೆ. ಚೆನ್ನಾಗಿದೆ ಬಿಸ್ನೆಸ್, ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತರಿಗೂ ಮಾಸ್ಕ್ ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಸಜೆಷನ್ ಕೊಡ್ತಾ ಇದ್ವಿ, ಮತ್ತು ಸ್ಯಾನಿಟೈಸರ್ ಮಾಸ್ಕು ಎಲ್ಲ ಇದು ಮಾಡ್ತಾ ಇದ್ವಿ. ನಮ್ಮ ಇಲಾಖೆ ಉಪನಿರ್ದೇಶಕ ಹುಲಿರಾಜ್, ನೋಂದಾಯಿತವಲ್ಲದ ಉತ್ಪನ್ನಗಳನ್ನು ಗುಣಮಟ್ಟ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಒಂದು ವೇಳೆ ಗುಣಮಟ್ಟ ಕಳಪೆಯಾಗಿದ್ದರೆ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು.
ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂಥೇಳಿ ಏನು ರೈತರಿಗೆ ಕೊಡ್ತಾ ಇದ್ದಾರೆ, ಅದನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ. ಕೆಲವೊಂದು ಅಂಗಡಿಗಳಲ್ಲಿ ಅದು ಕಂಡು ಬಂದಿದೆ. ಅದರ ಕ್ವಾಲಿಟಿ ಎನ್ಶೂರ್ ಮಾಡೋ ಸಲುವಾಗಿ ನಾವು ಅದನ್ನು ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ. ಈ ಮೊದಲು ಅದು ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಕೆಳಗಡೆ ಇರಲಿಲ್ಲ. ಈಗ ಫೆಬ್ರವರಿ 27ನೇ ತಾರೀಕಿಂದ ಈ ಕಡೆಗೆ ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟು. ಅದರಲ್ಲಿ ಎಲ್ಲ ಬಯೋ ಪ್ರಾಡಕ್ಟ್ಸು, ಸೀವೀಡ್ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು, ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಇರ್ಬೋದು, ಎಲ್ಲನೂ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಕೆಳಗಡೆ ತಂದಿದ್ದಾರೆ. ಏನು ನಮ್ಮ ರಸಗೊಬ್ಬರ ಮಾರಾಟ ಜಂಟಿ ಕೃಷಿ ನಿರ್ದೇಶಕ ಪಿ ರಮೇಶ್ ಕುಮಾರ್ ರಸಗೊಬ್ಬರ ಮಾರಾಟದ ವಿವರಗಳನ್ನು ರೈತರ ಆಧಾರ್ ಸಂಖ್ಯೆ ಸಹಿತ ಪಿಒಎಸ್ ಯಂತ್ರಗಳಲ್ಲಿ ದಾಖಲು ಮಾಡುವುದರೊಂದಿಗೆ ಯಾವ ರೈತರಿಗೆ ಯಾವ ರಸಗೊಬ್ಬರ ಎಷ್ಟು ಬೇಕಾಗುತ್ತದೆ ಎಂಬ ಅಂದಾಜು ದೊರೆಯಲಿದ್ದು ದಾಸ್ತಾನು ಲಭ್ಯತೆ ಖಾತರಿಪಡಿಸಲು ಅನುಕೂಲವಾಗಲಿದೆ ಎಂದರು. ಎಂಟ್ರಿ ಬಂದು ಅದು ಆಧಾರ್ ಬೇಸ್ಡ್ ಮಿಷನ್ಸ್ ಇರ್ತದೆ. ಅಂದರೆ ಪ್ರತಿಯೊಂದು ರೈತರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಯಾವ ರೈತರು ಎಷ್ಟು ತಗೊಂಡೋದ್ರು ಗೊಬ್ಬರವನ್ನು ಅಂತಕ್ಕಂಥದ್ದನ್ನು ಅಲ್ಲಿ ನಮೂದಿಸಬೇಕು. ಇಲ್ಲಿ ಆ್ಯಕ್ಚುಲಿ ಬಂದು ಫಿಸಿಕಲಿ ವೆರಿಫೈ ಮಾಡಿದಾಗ ಅದು ಒಮ್ಮೊಮ್ಮೆ ಕಡಿಮೆ ಆಗ್ತಕ್ಕಂಥ ಚಾನ್ಸ್ ಇರ್ತದೆ. ಹಂಗಾಗಿ ಏನು ಮಾಡಿದ್ವಿ, ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಏಕಕಾಲಕ್ಕೆ ನಾವು ಎಲ್ಲ ಮಾರಾಟ ಮಳಿಗೆಗಳ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ. ಇದರಿಂದ ನಮಗೆ ಆ್ಯಕ್ಚುಯಲ್ ಪೊಸಿಷನ್ ಆಫ್ ಆಲ್ ದಿ ಫರ್ಟಿಲೈಸರ್ಸ್, ಅಂದರೆ ನಿಜವಾಗಿಯೂ ಇರ್ತಕ್ಕಂಥ ಒಟ್ಟು ದಾಸ್ತಾನು ಏನು ಅನ್ನೋದು ಪರಿಶೀಲನೆಯಲ್ಲಿ ಗೊತ್ತಾಗ್ತದೆ. ಹೀಗೆ ಗೊತ್ತಾಗೋದ್ರಿಂದ ನಮಗೆ ಮುಂದೆ ಬೇರೆ ಬೇರೆ ಗೊಬ್ಬರಗಳನ್ನು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ತರಿಸಬೇಕು ಮತ್ತು ಹೇಗೆ ನಿರ್ವಹಣೆ ಮಾಡಬೇಕು. ದೇಶಾದ್ಯಂತ ಈ ಬಾರಿ 31% ಮುಂಗಾರು ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಜೂನ್ 21ರವರೆಗೆ ದೇಶದಲ್ಲಿ 13.78 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ದೆಹಲಿ, ಪಂಜಾಬ್ ಸೇರಿದಂತೆ ಮತ್ತಷ್ಟು ರಾಜ್ಯಗಳಲ್ಲಿ ಮಳೆಯಾಗಲಿದೆ. ದಕ್ಷಿಣ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ ಹಾಗೂ ಒಡಿಶಾ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಜಾರ್ಖಂಡ್ನಲ್ಲಿ ಒಂದು ವಾರದಲ್ಲಿ ಅತ್ಯಧಿಕ ವರ್ಷಧಾರೆಯಾಗುವ ನಿರೀಕ್ಷೆಯಿದೆ ಎಂದು ತಿಳಿಸಿದೆ. ಮಧ್ಯ ಭಾರತದಲ್ಲಿ 145.8 ಮಿಲಿಮೀಟರ್ ಮಳೆಯಾಗಿದ್ದು, ಇದು ಸಾಮಾನ್ಯಕ್ಕಿಂತ 58% ಹೆಚ್ಚಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಿ ಕಾಲೇಜು ಆರಂಭ, ಶಾಲೆಗಳ ಆರಂಭ ಸದ್ಯಕ್ಕಿಲ್ಲ, ಹಂತ ಹಂತವಾಗಿ ಸ್ಕೂಲ್ ಓಪನ್ಗೆ ಚಿಂತನೆ ಎಂದ ಸಿಎಂ. ಡಾ ದೇವಿಶೆಟ್ಟಿ ಸಮಿತಿಯಿಂದ ಮಧ್ಯಂತರ ವರದಿ ಸಲ್ಲಿಕೆ. ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ವಿತರಣೆ ಇಂದು 163 ಕೋಟಿ ವೆಚ್ಚದಲ್ಲಿ 1.55 ಲಕ್ಷ ಕಂಪ್ಯೂಟರ್ ಸಾಧನೆ. ಡಿಸಿಎಂ ಅಶ್ವತ್ಥನಾರಾಯಣ. ಡೆಲ್ಟಾ ಪ್ಲಸ್ ದೇಶದಲ್ಲಿ 22 ಪ್ರಕರಣ. ಮಹಾರಾಷ್ಟ್ರ, ಕೇರಳ ಮತ್ತು ಮಧ್ಯಪ್ರದೇಶದಲ್ಲಿ ಕೊರೋನಾ ರೂಪಾಂತರಿತ ತಳಿ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರ ಮಕ್ಕಳಿಗೆ ಮೀಸಲಾತಿ ಹೆಚ್ಚಳ. ಮೀಸಲಾತಿ 40% 50% ಏರಿಕೆ. ಬಿಸಿ ಪಾಟೀಲ್. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್. ಶಮಿ, ಇಶಾಂತ್ ಮಾರಕ ದಾಳಿ. ಕೊಹ್ಲಿ ಪಡೆಗೆ ಒಟ್ಟಾರೆ 32 ರನ್ ಮುನ್ನಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇನ್ನು 4 ಜಿಲ್ಲೆ ಮಿನಿ ಅನ್ಲಾಕ್. ಹಾಸನ, ದಾವಣಗೆರೆ, ಚಾಮರಾಜನಗರ, ದಕ್ಷಿಣ ಕನ್ನಡಕ್ಕೆ ಅನ್ವಯ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ ವ್ಯಾಪಾರಕ್ಕೆ ಅವಕಾಶ. ಮತ್ತೆ ರೆಕ್ಕೆ ಬಿಚ್ಚಿ ಹಾರಲು ಸಜ್ಜಾದ ಜೆಟ್ ಏರ್ವೇಸ್. ಜಲಾನ್, ಕಲ್ರೋಕ್ ಒಕ್ಕೂಟದ ಪುನಶ್ಚೇತನ ಯೋಜನೆ. ಎನ್ಸಿಎಲ್ಟಿ ಗ್ರೀನ್ ಸಿಗ್ನಲ್. ಪಿಎಫ್ ಆಧಾರ್ ನಂಬರ್ ಲಿಂಕ್ ಪ್ರಾಬ್ಲಮ್ ಸಮಸ್ಯೆ ಇತ್ಯರ್ಥಕ್ಕೆ ಕೇಂದ್ರದಿಂದ ಪ್ರತ್ಯೇಕ ಕಾರ್ಯಪಡೆ ರಚನೆ ಸಾಧ್ಯತೆ. ಶೀಘ್ರ 300 ಪಶುವೈದ್ಯರ ನೇಮಕ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಗುತ್ತಿದ್ದಂತೆ ನೇಮಕಾತಿ. ಸಚಿವ ಪ್ರಭು ಚೌಹಾಣ್. ಒಲಿಂಪಿಕ್ಸ್ ಭಾರತ ಹಾಕಿ ತಂಡಕ್ಕೆ ಮನ್ಪ್ರೀತ್ ನಾಯಕ. ಉಪನಾಯಕರಾಗಿ ಬೀರೇಂದ್ರ, ಹರ್ಮನ್ಪ್ರೀತ್ ಸಿಂಗ್ ನೇಮಕ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಕ್ರಮ. ಮಕ್ಕಳ ಮನಸ್ಥೈರ್ಯ ಹೆಚ್ಚಿಸಲು ಆಸ್ಪತ್ರೆಗಳಲ್ಲಿ ಮನೋವೈದ್ಯರ ಸೇವೆಗೆ ತಜ್ಞರ ಸಮಿತಿ ಶಿಫಾರಸು. ಕೊರೋನಾ ಸವಾಲಿನ ನಡುವೆಯೂ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಗಮನಾರ್ಹ ಸುಧಾರಣೆ. 1,06,000 ಕೋಟಿ ರೂಪಾಯಿಗೂ ಅಧಿಕ ರಾಜಸ್ವ ಸಂಗ್ರಹ. ಪ್ರಧಾನಿ ನರೇಂದ್ರ ಮೋದಿ. ಕೋವಿಡ್ ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಬೇಡ. ಲಾಕ್ಡೌನ್ ಸಡಿಲಿಕೆಯಾದರೂ ನಿಯಮ ಪಾಲನೆ ಅತ್ಯಗತ್ಯ. ಸಚಿವ ಗೋವಿಂದ ಕಾರಜೋಳ. ದೇಶಾದ್ಯಂತ ಕಳೆದ 24 ಗಂಟೆಗಳಲ್ಲಿ 50,848 ಹೊಸ ಕೊರೋನಾ ಸೋಂಕು ಪ್ರಕರಣ ದಾಖಲು. 68,817 ಮಂದಿ ಚೇತರಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.